ಅತ್ತಿ ಹಾಕೊಂಡು ಹೋದ್ನೇನಮ್ಮ ನಿನ್ ಗಂಡ? ಹ್ಞೂ ಅತ್ತೆ, ಅದೇ ಅಕ್ಕೆ ಕಿಟ್ಟಣ ಇಲ್ವೇ, ಕಿಟ್ಟಣ ಗಾಡಿಗೆ ಹಾಕೊಂಡು ಹೋಯ್ತು. ಮಾರ್ಕೊಂಡು ಬತ್ತೈತೆ ಅನ್ಸುತ್ತೆ. ಅಲ್ಲಿ ಹೋಗಿ ಅಲ್ಲ ಒಂದು ಗಂಟೆ ಆಯ್ತು. ಹೆಂಗೋ ಅತ್ಲಾಗೆ ಹತ್ತಿ ಚೆನ್ನಾಗಿ ಹೊಡೆದಿತ್ತಲ್ವೇ? ಒಂದು 5-6 ಕ್ವಿಂಟಲ್ ಆಗುತ್ತೇನಮ್ಮಲೆ ನಮ್ದು ಹತ್ತಿ ಚೆನ್ನಾಗಿ ಹೊಡೆದಿತ್ತಲ್ಲ? ಹ್ಞೂ ಕಾಣತ್ತೆ, ಚೆನ್ನಾಗಿ ಹೊಡೆದಿತ್ತಮ್ಮ. ಆದ್ರೂ ಆಗ್ಬೋದು, ನನ್ಗೇನ ಒಂದು 7 ಕ್ವಿಂಟಲ್ ಆದ್ರೂ ಆಗುತ್ತೆ ಅಂತ ಅನ್ಸುತ್ತೆ. ಹೆಂಗ ಒಂದು 7 ಕ್ವಿಂಟಲ್ ಆದ್ರೂ ಆದ್ರೆ ಒಂದು 7-8 ಸಾವಿರನಾದ್ರೂ ಬರುತ್ತೆ ಅನ್ಸುತ್ತೆ. 7-8 ಸಾವಿರ ಬಂದ್ರೆ ಯಾರ್ದಾದ್ರೂ ಒಂದಿಬ್ರದ ಸಾಸ್ಲು ಬಡ್ಡಿ ಎಲ್ಲ ಕೊಟ್ಟು ತೀರ್ಸ್ಬಿಡೋಣ. ಆಮೇಲೆ ಮಿಕ್ಕಿದ್ದ ರಾಗಿ ಬರುತ್ತಲ್ಲ, ರಾಗಿನೂ ಕೊಯ್ಕೊಂಡು ಅದ್ರಾಗ ಒಂದಿಷ್ಟು ಬಂದಿದ್ದ ಬಡ್ಡಿ ಕೊಡಕ್ಕಾಗತ್ತೆ. ತಿರಸ್ಲು ಕೊಡಕ್ಕಾಗ್ದಿದ್ರು ಮನೆಗೆ ಒಂದಿಷ್ಟು ಇಕ್ಕಬೇಕಲ್ಲ, ಯಾತನ ಸಾಮಾನು ತರಕ್ಕೆ, ಮನೆ ಸಾಮಾನು ದಿನಸಿ ಸಾಮಾನು ಬೇಕಲ್ಲ, ಅಡುಗೆ ಮಾಡಕ್ಕೆ ತರಕಾರಿ ಅದು ಇದು, ಅಕ್ಕಿ ಬೆಳೆಕಾಳು ಬೆಲ್ಲ ಎಲ್ಲ ತರಬೇಕಲ್ಲ. ಒಂದಿಷ್ಟು ಇಕ್ಕೊಂಡು ಬಡ್ಡಿ ಕೂಡ ಹೇಳತ್ತೆ. ಸರಿ ಅಮ್ಮ, ನಿನ್ಗೆ ಹೆಂಗೆ ತಿಳಿಯುತ್ತಾ ಹಂಗೆ ಮಾಡು. ನಮಗೂ ಎಲ್ಲ ವ್ಯವಹಾರದ್ದೆಲ್ಲ ಗೊತ್ತಾಗಲ್ಲ. ಹೆಂಗೋ ಅತ್ಲಾಗೆ ನಮ್ದು 5 ಎಕರೆ ಜಮೀನ ನಮ್ಮ ಕೈಗೆ ಬರಂಗ್ ಮಾಡಿನಲ್ಲ ಭಗವಂತ. ಅವನಿಗೆ ಎಷ್ಟು ಚಿರಋಣಿ ಆಗಿದ್ರು, ಎಷ್ಟು ನಮಸ್ಕಾರ ಮಾಡಿದ್ರು ಸಾಲದು ಕಣಮ್ಮ. ಇಲ್ಲ ಅಂದಿದ್ರೆ ನಾನು ನೀನು ನಿನ್ ಗಂಡ ಎಲ್ಲರೂ ಕೂಲಿ ಹೋಗ್ಬೇಕಾಗಿತ್ತು ಕಂಡರ ಹೊಲ್ದಕ್ಕೆ. ಕೂಲಿನ ಒಂದ್ ದಿವಸ ಇದ್ರೆ ಒಂದ್ ದಿವಸ ಇರ್ತಿರ್ಲಿಲ್ಲ. ಇನ್ನ ಹತ್ತಿ ಬಿಡ್ಸಕ್ ಬಂದಿದ್ರಲ್ಲ, ಆ ಗುಂಡಜ್ಜಿಗೂ ಭಾಗ್ಯಮ್ಮಗೂ ನಿಂಗಮ್ಮಗೂ ಎಲ್ಲರಿಗೂ ಕೂಲಿ ದುಡ್ಡು ಬೇರೆ ಕೊಟ್ಟಿಲ್ಲ. ಯಪ್ಪ ಹತ್ತಿ ಮಾರ್ಕೆ ಮನ್ಮೇಲೆ ಕೊಡ್ತೀನಿ ಅಂತ ಹೇಳಿದೀನಿ. ಸುಮ್ನಾಗ್ಯಾರ ಅವ್ರನ್ನು. ಪಾಪ ಅವ್ರಿಗೂ ಕೊಡ್ಬೇಕು, ಅವ್ರದ್ದು ಅಡಿಗೆಲ್ಲ. ಎಲ್ಲಾರ್ದು ಕೊಟ್ಟು ಮಿಕ್ಕಿರೋ ದುಡ್ಡನ ಮನೆ ಖರ್ಚಿಗೆ ಇಕ್ಕೆ ಮನ. ಲಕ್ಷ್ಮಕ್ಕ ಹತ್ತಿ ತಗೊಂಡೋದ್ನೇನೆ ನಿನ್ ಗಂಡ? ಹೂ ಕಂಗುಣಕಯ್ಯ, ಹಾಕೇಳೋತ ಕಿಟ್ಟಣನ್ ಗಾಡಿಗೆ. ತಗೊಂಡೋಗೈತೆ, ಮಾರ್ಕೊಂಡ್ ಬರುತ್ತೆ. ಮಾರ್ಕೊಂಡ್ ಬಂದ್ಮೇಲೆ ದುಡ್ಡು ತತ್ತಿದಂಗೆನೆ ನಿಮ್ದ ಕೂಲಿ ದುಡ್ಡ ತಂದು ಕೊಡ್ತೀನಿ. ಕೂಲಿ ದುಡ್ಡು ಕೇಳಕ್ ಬಂದ? ಅದಕ್ಕೆ ಅಂತ ಏನು ಬರ್ಲಿಲ್ಲ, ಕೇಳೋಣ ಅಂತ ಬಂದೆ. ಹತ್ತಿ ಮಾರ್ಕೊಂಡ್ ಬಂದ್ನಾ ಇಲ್ವಾ, ಎಷ್ಟು ಕ್ವಿಂಟಲ್ ಆತು ಅಂತ ಕೇಳಕ್ಕಂತ ಬಂದಮ್ಮ. ಇನ್ನ ಬಂದಿಲ್ವೇನಂಗಾರೆ? ನಾನು ಅಲ್ಲಿ ಇಟತ್ತಿಗೆ ಬಂದಿರ್ತಾನೆ ಸೀನಪ್ಪ ಅಂತ ಹೇಳಿ ಕೇಳ್ಕೊಂಡು ಹೋಗೋಣ, ಏನಾನ ದುಡ್ಡು ಕೊಟ್ಟರೆ ಇಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಮ್ಮ. ನನಗೂ ಯಾತ್ಕೊಂಡಿಟ್ಟು ಖರ್ಚಿಗೆ ದುಡ್ಡು ಬೇಕಾಗಿತ್ತು, ಅದಕ್ಕೆ ಹಂಗೇನೆ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಕೂಲಿ ದುಡ್ಡು ಇಸ್ಕೊಂಡು ಹೋಗೋಣ ಅಂತ ಬಂದಮ್ಮ. ಇನ್ನು ಬಂದಿಲ್ವೇನಂಗಾರೆ? ಸರಿ ಬಿಡಮ್ಮ. ಹೌದೇನು ಗುಣಕಯ್ಯ, ನಾನು ಈಗಿನ ಹಂಗೇ ಅಂತಿದ್ದೆ, ಕೂಲಿ ದುಡ್ಡು ಕೊಡ್ಬೇಕಾಗಿತ್ತು ನಿಮ್ಮೆಲ್ಲರಿಗೂ ಅಂತಾನ. ನೀನು ಬಂದೇ ಇದೆಯಾ? ಅಯ್ಯೋ ಅಯ್ಯಪ್ಪ, ಇನ್ನ ಹತ್ತಿ ಮಾರ್ಕೊಂಡು ಬರಲೇ ಇಲ್ವಲ್ಲ. ಅಯ್ಯಪ್ಪ ಬಂದೇಡ್ಕೆ ಕೊಡ್ತೀನಿ ಗುಣಕಯ್ಯ, ಬಾ ಕುಕ್ಕ ಬಾ. ಇರ್ಲಿ ಬಿಡಿ ಲಕ್ಷ್ಮಕ್ಕ, ನಿಧಾನಕ್ಕೆ ಕೊಡಿವಂತೆ. ನಾನು ಏನಂದ್ರೆ ಏನ್ಕೋ ಬೇಕಾಗಿತ್ತು, ಒಂದಿತ್ತು ಅಡ್ಕೆಲೆ ಪಡ್ಕೆಲೆ ತಾಮಕ್ಕೂ ದುಡ್ಡಿರ್ಲಿಲ್ಲ. ಆ ಹುಡ್ಗನ ಕೈಯಕ್ಕೆ ಒಂದು 8 ಆಣೆ ಕೊಡೋಣ ಅಂತಂದ್ರೂ ₹1 ಬುಡ್ಜಿಲ್ದಾಗೆ ದುಡ್ಡು ಇಲ್ದಂಗೆ ಆಗಿತ್ತು. ಅದಕ್ಕೇನೆ ತಂದಿದ್ರೆ ಇಸ್ಕೊಂಡು ಹೋಗೋಣ ಅಂತೇಳಿ ಬಂದಮ್ಮ. ಇನ್ನ ಬಂದಿಲ್ಲ ಅಂತೀಯ, ಬಿಡು ಪರವಾಗಿಲ್ಲ. ನಿಧಾನಕ್ಕೆ ಕೊಡಿವಂತೆ, ಬೈನಾಗ ಬರ್ತೀನಿ. ಸೀನಪ್ಪ ಕೈದಿನ ಒಳಗೆ? ಯಾರೇ ಲಕ್ಷ್ಮಕ್ಕ, ಆಟ್ ಜೋರ ಕಾಯ್ತಾ ಇದ್ದೀನಿ, ಕರಿ ಒಳಕ್ಕೆ ಯಾರು ಅಂತ ನೋಡೋಣ. ಬರೋಣ ಬರೀ ಒಳಕ್ಕೆ ಯಾರು? ಬೋರ್ಲಿಂಗ, ನೀನು ಯಾಕೆ ಬಂದಿದ್ದು? ಯಾಕೆ ಅಂದ್ರೆ ಬರಂಗ್ ಮಾಡ್ಕೊಂಡವ್ರು ಇವರು, ಅದಕ್ಕೆ ಬರ್ಬೇಕಾಗೈತೆ ಕಣ್ಗುಂಡಜ್ಜಿ. ಅಲ್ಲ, ದುಡ್ಡು ಇಸ್ಕೊಂಡವ್ರು ವಾಪಸ್ ಕೊಡ್ಬೇಕಂಬೋದು ಒಂದಿಷ್ಟು ಗೊತ್ತಾಗಲ್ವ ಇವ್ರಿಗೆ? ನಾವು ಎಷ್ಟು ದಿನ ಅಂತ ನೋಡೋದು? ಬೋರ್ಲಿಂಗ, ಈಗ ಹತ್ತಿ ಮಾರ್ಕೊಂಬರಕ್ ಹೋಗ್ಯಾನೆ ಸೀನಪ್ಪ. ಹತ್ತಿ ಮಾರ್ಕೊಂಡ್ ಬಂದ ತಕ್ಷಣ ನಿನ್ಗೆ ಎಷ್ಟು ಕೊಡ್ಬೇಕಷ್ಟ ಕೊಡ್ತಾನೆ ಸಾಲನ. ನೀನ್ ಯಾಕೆ ಹಿಂಗ್ ಬಾಯ್ ಮಾಡ್ತಾ ಇದ್ಯಾ? ಕೊಡೋವರ್ಗು ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ಸಾಲ ಕೊಟ್ಮೇಲೆ ಒಂದ್ ಸ್ವಲ್ಪ ಸಮಾಧಾನದಿಂದನ ಇಸ್ಕೋಬೇಕು ಕಣು. ಹಿಂಗ ಹಾರಾಡ್ಕೊಂಬಂದ್ರೆ ಅದೇನೋ ಕೋರ್ಟು ಕಚೇರಿ ಅಂತ ಹೇಳಿ ನಾನು ತೆಗಿಸ್ಕೊಂಬಂದಿದ್ದ ದುಡ್ಡು 5,000 ದುಡ್ಡು. ಈಗ ಬಡ್ಡಿ ಎಲ್ಲ ಸೇರಿ 7,000 ಆಗೈತಿ. ಯಾವಾಗ ಕೊಡ್ತಾನೆ ಇನ್ನಾನು? ಇನ್ನ ಇವತ್ತು ನಾಳಿಕೆ ಅಂತ ಹೇಳ್ತಾಲೇ ಇದ್ದಾನೆ ಸೀನಾ. ನನಗೂ ಸಾಕಾಗೋಯ್ತು ಅವನು ಕೇಳಿ ಕೇಳಿ, ಅದಕ್ಕೆ ಮಂತಕ್ಕೆ ಹುಡಿಕೆ ಬಂದೆ. ಇವತ್ತು ನಾನು ದುಡ್ಡು ಕೊಟ್ಬಿಡ್ಬೇಕು. ನಮಗೂ ಏನೋ ಅರ್ಜೆಂಟ್ ಐತಿ, ಬೇಕು ನಮಗೂ ದುಡ್ಡು. ನಾವೇನೇನಲ್ಲಿ ಗಿಡದಾಗ ಬೆಳೆಯಲ್ಲ ದುಡ್ಡ. ನಮ್ಮ ದುಡ್ಡ ನಮಗೆ ಕೊಟ್ಬಿಡ್ರಿ. ಅಣ್ಣ ಕೊಡತಕ್ಕ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿರು. ಅಲ್ಲ, ಇಷ್ಟ ದಿನನೇ ತಡ್ಕೊಂಡಿದ್ಯಂತೆ. ಈಗ ನಮ್ಮಯ್ಯಪ್ಪ ಹತ್ತಿ ಮಾರಕ್ ಹೋಗೈತಿ, ನೋಡೋಣ ಎಷ್ಟು ತಾಂಬರುತ್ತೆ ಅಂತ ಹೇಳಿ ಕೂಲಿಯರ್ಗೂ ಎಲ್ಲಾರ್ಗೂ ಕೊಟ್ಟು ಮನೆಗೂ ಒಂದಿಷ್ಟು ಖರ್ಚಿಗೆ ಇಕ್ಕೊಂಡು ನಿಂದ ತೀರ ಒಂದ್ ಅರ್ಧನ ಕೊಡ್ತೀವಿ. ಅಷ್ಟು ಅಂದ್ರೆ ಒಂದೇ ಸಲ ಕೊಡಕ್ ಆಗಲ್ಲ, 2 ಸಲ ಕೊಡ್ತೀವಿ. ಇನ್ನ ರಾಗಿ ಐತೆ, ರಾಗಿ ಬೇರೆ ಕೊಯ್ಕೊಂಡು ಮಾರಿ ಅದ್ರಾಗ ಬಂದಿದ್ದು ಒಂದಿಷ್ಟ ಕೊಡ್ತೀವಿ. ಒಂದೇ ಸಲ ಕೊಡಕ್ ಆಗಲ್ಲ, ಒಂದ್ ಸ್ವಲ್ಪ ಸಮಾಧಾನವಾಗಿರು. ನೀನ್ ಯಾಕೆ ಹಿಂಗೆ ಜೋರಾಗಿ ಬಾಯ್ ಮಾಡ್ತಾ ಇದೆಯಣ್ಣ? ಅಕ್ಕಪಕ್ಕದಾಗ್ಲಾರ ಕೇಳಿಸ್ಕೊಂಡ್ರೆ ಏನ್ ತಿಳ್ಕೊಂಬಲ್ಲ ನಮ್ಮ ಬಗ್ಗೆನ? ಏನೋ ನಾವೇನೇನೋ ನೀನ್ ದುಡ್ಡ ತಿಂದಾಕ್ ಬಿಟ್ಟಿದೀವಿ ಅಮ್ಮಂಗ್ ಮಾತಾಡ್ತಿಲ್ಲಣ್ಣ. ದಿನ ಅಂತ ಸಮಾಧಾನ ಮಾಡ್ಕೊಂಡಿರ್ಬೇಕಮ್ಮ. ಅಲ್ಲ, ಬಡ್ಡಿನೂ ಇಲ್ಲ, ಅಸ್ಲೂ ಇಲ್ಲ. ಎಷ್ಟೊಂದು ದಿನ ಆತಲ್ಲ ದುಡ್ಡು ಇಸ್ಕೊಂಡು ಕೊಡ್ಬೇಕಂಬೋದು ಜ್ಞಾನ ಇಲ್ವೇ ಅವನಿಗೆ? ನಮಗೂ ತಾಪತ್ರೆಗಳು ಮಸ್ತಾಗ ಇದಾವೆ. ನಾವು ಇವಾಗ ಅಡಿಕೆ ಗಿಡ ಇಕ್ಕಿಸ್ಬೇಕು, ಗೊಬ್ಬರ ಹಾಕಿಸ್ಬೇಕು, ತೆಂಗಿನ ಗಿಡಕ್ಕೆಲ್ಲ ದುಡ್ಡಿಲ್ಲ ಈಗ. ನಿಮ್ಮ ಕಷ್ಟಕ್ಕೆ ನಾವು ಕೊಟ್ಟಿದ್ದೀವಿ ಅಂದಮೇಲೆ ನಮಗೆ ಬೇಕಾದಾಗ ನೀವು ದುಡ್ಡು ಕೊಟ್ಬಿಡ್ಬೇಕು ತಾನೆ. ಅಷ್ಟೂ ಕೊಟ್ಬಿಡ್ಬೇಕಮ್ಮ ನನಗೆ. ಅರ್ಧ ಗಿರ್ದ ಅಂತಂದ್ರೆ ನಡೆಯಲ್ಲ ನಮಗೆ. ಎಲ್ಲಿ ಸೀನಾ ಇನ್ನ ಯಾವಾಗ ಬರ್ತಾನೆ ಹತ್ತಿ ಮಾರ್ಕೊಂಡವನು? ಬೋರ್ಲಿಂಗ, ನಿನ್ ತಗು ಇಸ್ಕೊಂಡವನೇನೋ ದುಡ್ಡ, ನಮಗ್ ಗೊತ್ತಿಲ್ಲ ಕಣು. ಅವನೇನು ಹೇಳಿಲ್ಲ ಯಾರು ತೆಗಿಸ್ಕೊಂಡ್ ಬಂದಿದೀನಿ ಅಂತಾನ. ಬರತಕ್ಕ ಒಂದ್ ಸ್ವಲ್ಪ ಸಮಾಧಾನವಾಗಿರು. ಇಷ್ಟ ದಿನನೇ ಸಮಾಧಾನ ಮಾಡ್ಕೊಂಡು
ಇದೀಯ, ಇವತ್ತು ಯಾಕೆ ಹಿಂಗ್ ಆಡ್ತಾ ಇದೀಯ ನೀನು? ನೀನೆಂದು ಹಿಂಗ್ ರೇಗ್ದಾನಲ್ಲಪ್ಪ. ಏನ್ ಮಾಡತ್ ಕೆಂಚಕಯ್ಯ, ನಮ್ಗೂನು ಸಮಯ ಸಂದರ್ಭ ಕಷ್ಟ ಸುಖ ಅಂತ ಎಲ್ಲ ಬತ್ತೈತಿ. ಅಲ್ಲ ಇಷ್ಟು ದಿನ ತಕನ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಕೊಂಡೇ ಬಂದ. ಕಾಲ್ ಸರಿ ಇಲ್ಲ, ಆಸ್ಪತ್ರೆಗೆ ಹೋಗ್ಬೇಕು ಅದು ಇದು ಅಂತ ಹೇಳಿ ನಾನು ಹೋದ್ರೆ ಹೋಗ್ಲಿ ಅಂತ ಹೇಳಿ ಸುಮ್ಮನಿದ್ದೆ ಇಷ್ಟು ದಿನಾನ. ನನಗಂತೂ ಇವಾಗ ಅರ್ಜೆಂಟ್ ದುಡ್ಡು ಬೇಕೇ ಬೇಕು. ನಮ್ದು ಅಸ್ಲು ಬಡ್ಡಿ ಎಲ್ಲನ ಚುಕ್ತ ಮಾಡಿಬಿಡ್ಬೇಕು ಅಷ್ಟೇನೆ. ಇಲ್ಲಾಂದ್ರೆ ನಾನಂತೂ ದುಡ್ಡ ಕೈಯಾಗ ಮುಟ್ಟಲ್ಲ, ₹1 ಕಮ್ಮಿ ಇದ್ರು. ಅಯ್ಯೋ ಬೋರ್ಲಿಂಗ, ಯಾಕೋ ಹಿಂಗ್ ಬಡ್ಕೊಂತಾ ಇದ್ಯಾ? ಈಗ ಹತ್ತಿ ಮಾರಕ್ ಹೋಗಿದ್ದಾನೆ, ತಗೊಂಬತ್ತಾನೆ ಅಂತ ಹೇಳ್ತಾ ಇಲ್ವಾ ಇಬ್ರು? ಲಸ್ಮಕ್ಕನು ಅವ್ರ ಅತ್ತೇನು ಬಂದೇಡ್ಕೆ ನೀನ್ ದುಡ್ಡ ಕೊಡ್ತಾರೆ, ಸಮಾಧಾನ ಮಾಡ್ಕೊಂಡಿರು. ಅದ್ಯಾಕೆ ಹಂಗ ಆಡ್ತಾ ಇದ್ಯಾ ಒಂದೇ ಸಮಕ್ಕೆ? ಅವಕಾರು 20,000 ದುಡ್ಡು ಕೊಟ್ಟಿದ್ರು ತಾನೇ. ಅದ್ರಾಗೆ ನಾನು ಸಾಲ ಕೊಡು ಅಂತ ಕೇಳಿದೆ. ಇಲ್ಲ ನಾನು ಆಸ್ಪತ್ರೆಗೆ ಹೋಗ್ಬೇಕು, ನಾನು ಕಾಲ್ ಸರಿ ಮಾಡ್ಕೋಬೇಕು, ಆಮೇಲೆ ನೀನು ದುಡ್ಡು ಕೊಡ್ತೀನಿ ಅಂತ ಹೇಳ್ದ ಸೀನಾ. ಅದಕ್ಕೆ ನಾನು ಸುಮ್ಮನಾದೆ. ಕಾಲ್ ಸರಿ ಮಾಡ್ಕೊಂಬರ್ಲಿ, ಯಾವಾಗಾದ್ರೂ ಕೊಡ್ತಾನೆ ಅಂತಾನೆ. ಕಾಲ್ ಸರಿ ಮಾಡ್ಕೊಂಬಂದು ಎಷ್ಟು ದಿನ ಆಯ್ತು, ಇಷ್ಟು ದಿನ ದುಡ್ಡು ಕೊಡ್ಲಿಲ್ವಲ್ಲ ಅಣ್ಣ. ಅದನ್ನ ಆಸ್ಪತ್ರೆಗೆ ಇಕ್ಕಿದ್ವಿ. ಈಗ 20,000 ದುಡ್ಡಾಗೆ ₹1 ದುಡ್ಡಿಲ್ಲ ನಂತಾಗೆ. ಇದ್ದಿದ್ರೆ ಕೊಡ್ತಿಲ್ವೇನಣ್ಣ? ಯಾಕಣ್ಣ ಹಿಂಗ್ ಬಾಯ್ ಮಾಡ್ತೀಯ? ಕೊಡ್ತಿ ಸುಮ್ನಿರಣ್ಣ. ನಾವೇನೇನು ಯಾರ ದುಡ್ಡು ತಿಂದು ಮೋಸ ಮಾಡೋ ಜನ ಅಲ್ಲ ನಾವು. ನಮ್ಮ ಅಯ್ಯಪ್ಪನ ಕಾಲ್ದು ಚೆನ್ನಾಗಿದ್ದಿದ್ರೆ ನಾವ್ಯಾಕೆ ನಿನ್ ದುಡ್ಡು ಇಕ್ಕೆಂತಿದ್ವಿ ಹೇಳು? ನಾನು ಒಳ್ಳೆ ಜನ ಅಂತಾನೆ ದುಡ್ಡು ಕೊಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ನೀವು ನಾನು ಕೊಟ್ಟಿಗೆ ತಕ್ಕಂಗೆ ಮರ್ಯಾದೆಗೆ ತಂದು ಕೊಡ್ಲೇ ಇಲ್ವಲ್ಲ ಇಷ್ಟು ದಿನ ಆದ್ರೂ ದುಡ್ಡು. ಅದಕ್ಕೆ ನಾನು ಇವತ್ತು ನಿಮ್ಮ ಮನೆ ಹತ್ರನೇ ಬಂದಿದ್ದೀನಿ. ಹೆಂಗೋ ಹತ್ತಿ ಮಾರಕ್ಕೆ ಹೋಗ್ಯಾನಲ್ವೇ, ತಂದಿರ್ತಾನೆ, ದುಡ್ಡು ಇಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ಆದರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಿದ್ದೀರಾ. ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ. ನಾನು ದುಡ್ಡು ಮಾತ್ರ ಅಸ್ಲು ಬಡ್ಡಿ 2 ಚುಕ್ತ ಮಾಡಬೇಕು. ಅಣ್ಣ ಇನ್ನ ತಂದಿಲ್ಲ ಕಣಣ್ಣ, ತಂದೇಡ್ಕೆ ಕೊಟ್ಬಿಡ್ತೀವಿ. ಅದು ಎಷ್ಟು ಬರುತ್ತೆ ಅಂತಾನು ಗೊತ್ತಿಲ್ಲ. ನೀನ್ ನೋಡಿರಿ ಅಸ್ಲು ಬಡ್ಡಿ 2 ಕೊಟ್ಬಿಡ್ಬೇಕು ಈಗ್ಲೇನೆ ಅಂತ ಕುಕ್ಕೊಂಡಿದ್ಯಲ್ಲ ಅಣ್ಣ. ನಿನಗೆ ಅಷ್ಟು ಕೊಟ್ರೆ ಕೂಲೇರಿ ಕೊಡ್ಬೇಕಿನ್ನ. ಆ ಗಾಡಿ ಹೊಡ್ಕೊಂಡು ಹೋಗೈತಲ್ಲ ಅವಣ್ಣಗೆ ಗಾಡಿ ಬಾಡಿಗೆ ಕೊಡ್ಬೇಕು, ನಮ್ಮ ಮನೆ ಖರ್ಚಿಗೆ ಒಂದಿಷ್ಟು ಇಕ್ಕಬೇಕು, ಅಯ್ಯಪ್ಪಗೆ ತಿರ್ಗಾ ಏನಾದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಒಂದಿಷ್ಟು ದುಡ್ಡು ಬೇಕು. ಎಲ್ಲ ಚುಕ್ತ ಮಾಡ್ರಿ ಅಂದ್ರೆ ಹೆಂಗಾಗುತ್ತಣ್ಣ? ನೋಡೋಣ ಅಣ್ಣ, ಆದಷ್ಟು ಕೊಡಕ್ಕೆ ಪ್ರಯತ್ನ ಮಾಡ್ತೀವಿ. ಎಲ್ಲ ಒಂದೇ ಸಲ ಅಂತಂದ್ರೆ ಆಗಲ್ಲ. ಇವಾಗ ಒಂದು ಅರ್ಧ ಕೊಡ್ಬೋದು ಕಣಣ್ಣ ಅಷ್ಟೇನೆ. ಎಷ್ಟು ಬರುತ್ತೋ ಏನೋ ಗೊತ್ತಿಲ್ಲ, ನೋಡ್ಕೊಂಡು ಯಾವ್ದನ್ನು ಕೊಡ್ತೀವಿ ಕಣಣ್ಣ. ಈಗ ಹೋಗೋಣ, ನಮ್ಮ ಅಯ್ಯಪ್ಪ ಬರುತ್ತೆ ಆಮೇಲೆ ತಂದು ಕೊಡ್ತೀವಿ ನಿಮ್ಮ ಅಂತಕ್ಕೇನೆ. ಅದೆಲ್ಲ ಆಗಲ್ಲ ಕಣ್ಲಸ್ಮಕ್ಕ. ನಿಮ್ಮ ಮನೆ ತಾಪತ್ರಯಗಳು 100 ಇರ್ತವೆ. ಅದಕ್ಕೆ ನಾವು ಹೊಣೆ ಆಗಕ್ಕಾಗುತ್ತಾ? ನಮ್ಮ ದುಡ್ಡು ಕೊಟ್ಬಿಡ್ಬೇಕು ಅಷ್ಟೇನೆ. ಇನ್ನು ಎಷ್ಟು ದಿನ ಅಂತ ಹೇಳಿ ಕಾಯೋದು ನಾವು? ಆಮೇಲೆ ಬರ್ತೀನಿ, ಅಷ್ಟು ದುಡ್ಡು ಕೊಟ್ಬಿಡ್ಬೇಕು. ನಾನೇನು ₹1 ಕಮ್ಮಿ ಇದ್ರೂ ಮುಟ್ಟಲ್ಲ, ಹೇಳಿರ್ತೀನಿ. ನೀವು ಏನಾದರೂ ಮಾಡ್ಕೊಳ್ರಿ. ಎಲ್ಲ ಬೋರ್ಲಿಂಗ, ಇವನು ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ಇವತ್ತು? ಅಲ್ಲ ಇವನು ಹಿಂಗೆ ಎಂದು ರೇಗ್ದಾನೆ ಅಲ್ಲ ಕಣೆ ಲಸ್ಮಕ್ಕ. ಇದ್ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾನೆ? ಇದು ಯಾಕೆ ಹಿಂಗೆ ಆಡ್ತಾ ಇದ್ದೋ ಗುಂಡಕಯ್ಯ? ನನಗಂತೂ ಗೊತ್ತಾಗ್ತಾ ಇಲ್ಲ. ಅಲ್ಲ ಎಷ್ಟು ಜೋರಾಗಿ ಬಾಯ್ ಮಾಡ್ಬಿಡ್ತು ನೋಡವಣ್ಣಯ್ಯ. ಅಲ್ಲ ಕೊಡ್ತೀವಿ ಕಣಣ್ಣ, ಒಂದು ಅರ್ಧ ಅಂತಂದ್ರೆ ಅರ್ಧ ಆಗಲ್ಲ, ಅಷ್ಟು ಚುಕ್ತ ಮಾಡ್ಬಿಡ್ಬೇಕು ಅಂತ ಹೇಳೋಗ್ತೈತೆ. ಏನು ಮಾಡೋದು ಗುಂಡಕಯ್ಯ? ಅಯ್ಯೋ ಅದಕ್ಕೆ ಕಣೆ ಲಸ್ಮಕ್ಕ ನಾನು ಹೇಳಿದ್ದು, ಆ ಗೌರಿ ಒಡವೆ ಸೀರೆ ಎಲ್ಲ ತಾಂಡೋಳಲ್ಲ, ಒಡವೆನಾದ್ರೂ ಇಸ್ಕೊಳ್ರಿ ಅಂತಾನ. ಇಸ್ಕೊಂಡಿದ್ರೆ ಮಾರಿ ಇಂಥವ್ರಿಗೆಲ್ಲನ ಸಾಲ ಎಲ್ಲ ತೀರಿಸ್ಬೋದಾಗಿತ್ತ ಇವತ್ತು. ನೋಡು ನಾನು ಹೇಳ್ದಾಗ ನೀನು ಅವ್ರ ಕಣ್ಣೀರಿ ಕಾರ್ಗಿ ಬಿಡತ್ತಾಗೆ ಹೋದ್ರೆ ಹೋಗ್ಲಿ ಹೇಳಿ ಅಂತ ಹೇಳಿ ಸುಮ್ಮನಾದೆ. ಇವತ್ತು ನೋಡು ನಮ್ಗೆ ಇನ್ನೊಬ್ರು ತಾಗೆ ಮಾತು ಕೇಳೋ ಪರಿಸ್ಥಿತಿ ಬಂತು. ನೋಡಿ ಹೆಂಗ್ ಮಾತಾಡ್ಬಿಟ್ಟ ಆ ಬೋರ್ಲಿಂಗ. ಏನ್ ಮಾಡೋದತ್ತೆ? ಅಲ್ಲ ಮನೆ ಮಗಳು ಕಣ್ಣೀರ್ ಹಾಕಿದ್ರೆ ಹೆಂಗೆ ಬಲವಂತವಾಗಿ ಕೊಡಮ್ಮ ಒಡವೆನ ಅಂತ ಹೇಳಿ ಕಿತ್ಕೊಂಬದು ಹೇಳು? ನಾನು ಒಬ್ಳು ಹೆಣ್ಮಗಳಾಗಿ ಅವಳ ಕಿತ್ಕೊಂಡ್ರೆ ಅವಳಿಗೆ ಸಂಕಟ ಆಗಲ್ವಾ? ನೋಡು ನಮ್ಮ ಅತ್ತಿಗೆ ನಾನು ತಂದಿದ್ದು ಒಡವೆನೆಲ್ಲ ಕಿತ್ಕೊಂಡ್ಬಿಟ್ಲು ಅಂತ ಹೇಳಿ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲನ ಮಾತಾಡಲ್ವಾ ಅವಳು ಗೌರಿ? ಅದಕ್ಕೆ ಅತ್ಲಾಗೆ ಹೋದ್ರೆ ಹೋಗ್ಲಿ ಅಂತ ಹೇಳಿ ಕೊಟ್ಟೆ. ಅದೇ ಈ ಅಪ್ಪ ಹಿಂಗ್ ಬಂದು ಬಾಯಿ ಮಾಡ್ತಾನೆ ಅಂತ ನನ್ಗೇನು ಗೊತ್ತಿತ್ತು ಹೇಳು? ಹೆಂಗ್ ಮಾತಾಡ್ಬಿಟ್ಟ ನೋಡು. ಹೋಗ್ಲಿ ಬಿಡಲ್ಲ ಸ್ಮಕ, ಅಯ್ಯಪ್ಪನ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಎಲ್ಲ ಒಳ್ಳೇದಾಗುತ್ತೆ. ನೋಡು ಎಷ್ಟೆಷ್ಟು ತತ್ತಾನೆ ಎಂಬುದ ನೋಡಿ, ಕೂಲಿಯರ್ಗೂ ಕೊಟ್ಟು ಬಾಡಿಗೆನೂ ಕೊಟ್ಟು ಎಷ್ಟಾಗುತ್ತೋ ಅಷ್ಟು ಕೊಡು. ಎಲ್ಲ ಒಂದೇ ಸರಿ ಕೊಡೋಕ್ಕಾಗಲ್ಲಪ್ಪ ನಮ್ಮ ಇಲ್ಲ ಅಂತ ಹೇಳಿ ಒಳ್ಳೆ ಮಾತನಾಗ ಹೇಳಿ ಕಳಿಸ್ರಿ ಅಷ್ಟೇನೆ. ಇನ್ನೇನು ಮಾಡೋಕ್ಕಾಗುತ್ತೆ? ರಾಗಿ ಬೇರೆ ಐತಲ್ಲ, ರಾಗಿ ಕೊಯ್ಕೊಂಡು ಅವಾಗ ಮಿಕ್ಕಿದ್ದೆಲ್ಲ ಕೊಡ್ತೀವಿ ಅಂತ ಹೇಳ್ರಿ ಅಷ್ಟೇನೆ. ಗುಂಡಕಯ್ಯ ಕೂಲಿಯರ್ದಂತೂ ದುಡ್ಡು ಕೊಟ್ಬಿಡ್ತೀನಮ್ಮ, ನಿಮ್ದು ಎಲ್ಲಾರ್ದು ಕೊಟ್ಟು ಬಾಡಿಗೆನೂ ಕೊಟ್ಟು ನಮ್ಮ ಮನೆಗೆ ಒಂದಿಷ್ಟು ಸಾಮಾನು ತರಬೇಕು. ಅದಕ್ಕೆಲ್ಲ ದುಡ್ಡು ಇಟ್ಕೊಂಡೆ ಅರ್ಧ ಕೊಡ್ಬೋದು ಅಷ್ಟೇ ಇವಾಗ. ಪೂರ್ತಿ ಅಂದ್ರೆ ಆಗಲ್ಲ. ಪೂರ್ತಿ ಕೊಟ್ರೆ ನಿಮ್ಗೆಲ್ಲರಿಗೂ ಕೊಡಕ್ ದುಡ್ಡೇ ಇಲ್ದಂಗೆ ಆಗುತ್ತೆ. ಇನ್ನು ಯಾತ್ರಾಗ ಬರುತ್ತೆ ಹೇಳು? ಇದ್ರಾಗೇನೆ ಇನ್ನು ರಾಗಿ ಬೇರೆ ಬಂದಿಲ್ಲ, ಇನ್ನೊಂದು 15 ದಿವಸ ಅದನ್ನು ರಾಗಿ ಮಾಗಿರೆ ಕೊಯ್ದ್ಬಿಟ್ಟು ರಾಗಿ ಹೊಸಾಕ್ತ ನೋಡಿ ಮಾರಿ ಎಲ್ಲ ಚುಕ್ತ ಮಾಡ್ಬಿಡ್ತೀನಿ. ಸರಿ ಅಮ್ಮ, ನಾನು ಹೋಗ್ತೀನಿ. ಯಾಕೆ ದುಡ್ಡು ಬೇಕಾಗಿತ್ತು, ನಿಮ್ಮ ಅಯ್ಯಪ್ಪ ಬಂದೇಡ್ಕೇನೆ ತಾಂಬಂದು ಕೊಡು ಹಂಗ. ಹ್ಞೂ ಕಣ್ಗುಣಕಯ್ಯ, ಎಲ್ಲಾರ್ದು ಕೂಲಿ ದುಡ್ಡ ಕೊಟ್ಬಿಡ್ತೀನಿ. ಕೂಲಿಯರ್ದ ಇಕ್ಕೆ ಮಕ್ಕಾಗಲ್ಲ ಅಪ್ಪ, ಅವ್ರಿಗೂ ಕಷ್ಟ ಇರುತ್ತೆ. ಕೊಟ್ಬಿಡ್ತೀನಿ ಹೇಳು, ತಂದು ಕೊಡ್ತೀನಿ, ನೀನು ಹೋಗು. ಏನ್ ಮಾಡೋದತ್ತೆ ಇವಾಗ? ಯಾರೋ ಹಿಂಗ್ ಬಾಯ್ ಮಾಡ್ಬಿಟ್ಟು ಹೋಗ್ಬಿಟ್ಟ, ಎಲ್ಲ ₹1 ಕಮ್ಮಿ ಇದ್ರು ಮುಟ್ಟಲ್ಲ ಅಂತ ಹೇಳಿ.
ಏನ್ ಮಾಡೋದು ನಿನ್ ಗಂಡ ಬರ್ಲಿ ಎಷ್ಟ್ ತತ್ತಾನೆ ಅಂತ ನೋಡ್ಕೊಂಡು ಆಮೇಲೆ ನಿರ್ಧಾರ ಮಾಡೋಣ ಯಾವ್ದನು ಯಾರ್ಯಾರಿಗೆ ಎಷ್ಟೆಷ್ಟು ಕೊಡೋದು ಅಂಬದು. ಹೋಗು ಈಗ ಒಂದಿಷ್ಟ ಉಂಬ ಕಿಕ್ಕೆಂಬರಗಮ್ಮ ಹೊಟ್ಟಸ್ತೈತಿ ಉಂಬನಿಬ್ರು. ಅವನಿನ್ನ ಯಾವಾಗ ಬರ್ತಾನೋ ಏನೋ. ಸರಿ ಅತ್ತೆ ಕೂಕೊಂಡಿರಿ ಇಕ್ಕೆಂಬತ್ತೀವಿ ಉಂಬನಿಬ್ರು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಾಗ ಸಿಗ್ತೀವಿ. ನಮಸ್ಕಾರ.